ರೇಚಕ ಕಡೆ. ಎರಡನೇ ಅಭ್ಯಾಸ, ನಮ್ಮ ಎಡ ಕಿವಿಯನ್ನ ನಮ್ಮ ಎಡ ಭುಜಕ್ಕೆ ತಾಕ್ಸಿಟ್ಕೊಳ್ಳೋಣ. ಮೊದಲಿಗೆ ಉಸಿರು ತೆಗೆದುಕೊಳ್ಳುತ್ತಾ ಬಲ, ಖಾಲಿ ಮಾಡುತ್ತಾ ಎಡ, ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಮೂರನೇ ಅಭ್ಯಾಸ, ಮೈನಸ್ ಆಕಾರ. ನಮ್ಮ ಎಡ ಭುಜದ ನೇರಕ್ಕೆ ಕತ್ತನ್ನ ಪೂರ್ತಿ ತಿರುಗಿಸೋಣ. ಅಲ್ಲಿ ಉಸಿರನ್ನ ಹೊರ ಹಾಕಿರೋಣ. ಉಸಿರು ತೆಗೆದುಕೊಳ್ಳುತ್ತಾ ಸಂಪೂರ್ಣ ಬಲ, ಸಂಪೂರ್ಣ ಎಡ, ಬಲ, ಎಡ, ರೈಟ್, ಲೆಫ್ಟ್, ಪೂರಕ ರೇಚಕ. ಕತ್ ಮಾತ್ರ ತಿರುಗಬೇಕು. ಪೂರಕ ರೇಚ. ಇವು ಮೂರು ಚಾಲನೆ ಆಯಿತು. ಚಾಲನೆ ಆಯ್ತಾ ರೊಟೇಷನ್, ಭ್ರಮಣ. ಕತ್ತನ್ನ ಕೆಳಗೆ ಲಾಕ್ ಮಾಡ್ಕೊಳ್ಳೋಣ. ಎಡಗಡೆಯಿಂದ ಒಂದು ಸುತ್ತು ಉಸಿರು ತಗೋತಾ ತಗೋತಾ ಇನ್ಹೇಲ್, ಕತ್ತು ನೇರ ಮಾಡಿ ಎಕ್ಸೇಲ್. ಕತ್ತು ಲಾಕ್. ಎಡಗಡೆಯಿಂದ ಇನ್ಹೇಲ್, ಎಕ್ಸೇಲ್. ಮತ್ತೊಮ್ಮೆ ಇನ್ಹೇಲ್, ಎಕ್ಸೇಲ್. ಮತ್ತೊಮ್ಮೆ ಪೂರಕ, ಒಂದು ಸುತ್ತು ರೇಚ, ಕೊನೆಯದ ಪೂರಕ ರೇಚ. ಇನ್ನು ಅಪಸವ್ಯ ಅಂತ, ರಿವರ್ಸ್. ಇನ್ಹೇಲ್, ಬಲದಿಂದ ಎಡಕ್ಕೆ. ಫಾಸ್ಟಾಗಿ ಮಾಡಬಾರ್ದು, ನಿಧಾನಕ್ಕೆ ಮಾಡಬೇಕು. ಪೂರಕ ರೇಚ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಸ್ವಲ್ಪ ಕೈಗಳನ್ನು ಉಜ್ಕೊಳ್ಳೋಣ. ಕತ್ತಿನ ಭಾಗದಲ್ಲಿ ಹೀಗೆ ಮಸಾಜ್ ಮಾಡ್ಕೊಳ್ಳೋಣ. ಮ್ಯಾಗ್ನೆಟಿಕ್ ಎನರ್ಜಿಯನ್ನು ಸ್ವಲ್ಪ ರೀಚಾರ್ಜ್ ಮಾಡಿ. ಸರ್ವೈಕಲ್ ನರ್ವ್ಸ್ ಅನ್ನು ಸ್ವಲ್ಪ ಹಿಂಭಾಗದಲ್ಲಿ, ಕತ್ತಿನ ಹಿಂಭಾಗದಲ್ಲಿ ಪ್ರೆಸ್ ಮಾಡ್ಕೊಳ್ಳೋಣ. ನೆಕ್ ಹತ್ರ ಎರಡೂ ಕೈಗಳನ್ನು ಮೇಲೆ ತೆಗೆದುಕೊಳ್ಳೋಣ. ಹೀಗೆ ಮಾಡಿದ್ರೆ ಅಶ್ವಿನಿ ಮುದ್ರೆ. ಭುಜದ ಮೇಲೆ ಇಟ್ಕೊಳ್ಳೋಣ. ಅಕ್ಕಪಕ್ಕ ಉಸಿರನ್ನ ಹೊರ ಹಾಕುತ್ತಾ ಕೆಳಗಡೆ ಹೀಗೆ ರೊಟೇಷನ್. ಉಸಿರು ತಗೋತಾ ಖಾಲಿ ಮಾಡೋದು, ಉಸಿರು ತೆಗೆದುಕೊಳ್ಳುತ್ತಾ ಖಾಲಿ ಮಾಡೋದು, ಉಸಿರು ತೆಗೆದುಕೊಳ್ಳುತ್ತಾ ಖಾಲಿ ಮಾಡೋದು. ಇನ್ನೊಮ್ಮೆ ತಗೋತಾ ಖಾಲಿ ಮಾಡಿ, ಮತ್ತೊಮ್ಮೆ ತಗೋತಾ ಖಾಲಿ ಮಾಡಿ. ರಿವರ್ಸ್. ಇನ್ಹೇಲ್,